ನಾನಿವತ್ತು ಚಾಟ್ ಜಿಪಿಟಿ ಹತ್ರ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತ ಒಂದು 10 ಟಿಪ್ಸ್ ಅನ್ನು ಯಾವ ರೀತಿ ವಿದ್ಯಾರ್ಥಿಗಳಿಗೆ ನೀಡಬಹುದು ಎಂದು ಚಾಟ್ ಜಿಪಿಟಿ ಹತ್ರ ಕೇಳಿದ್ದೇನೆ. ಅದಕ್ಕೆ ಉತ್ತರ ನೋಡಿ ಹೇಗೆ ಬಂತಂತ. ಒಂದನೇದಾಗಿ ನೋಡಿ, ಇಲ್ಲಿ ಇಮೋಜಿಸ್ ಕೂಡ ಕೊಟ್ಟಿದೆ ನೋಡಿ. ಒಂದನೇದಾಗಿ ಸೆಟ್ ಕ್ಲಿಯರ್ ಗೋಲ್ಸ್, ಸ್ಪಷ್ಟವಾದ ಗುರಿಗಳನ್ನು ಇಟ್ಟುಕೊಳ್ಳಿ. ಬಿಫೋರ್ ಯು ಸ್ಟಾರ್ಟ್ ಸ್ಟಡಿಂಗ್, ನೋ ವಾಟ್ ಯು ವಾಂಟ್ ಟು ಅಚೀವ್. ಓದುವ ಮೊದಲು ನಿನ್ನ ಗುರಿಯನ್ನು ಸ್ಪಷ್ಟವಾಗಿ ಇಟ್ಟುಕೋ. ಒತ್ತಡದಿಂದ ಅಲ್ಲ, ಉದ್ದೇಶದಿಂದ ಓದು. ತುಂಬಾ ಉತ್ತಮ ಮಾತು ಚಾಟ್ ಜಿಪಿಟಿ ಹೇಳಿದ್ದು. ಇನ್ನು ಎರಡನೇದಾಗಿ ಏನು, ಪ್ಲಾನ್ ಯುವರ್ ಡೇ, ಅಂದರೆ ದಿನದ ಯೋಜನೆ ಮಾಡಿ. ಮೇಕ್ ಎ ಸಿಂಪಲ್ ಟೈಮ್ ಟೇಬಲ್ ಅಂಡ್ ಸ್ಟಿಕ್ ಟು ಇಟ್. ಸ್ಮಾಲ್ ಕನ್ಸಿಸ್ಟೆನ್ಸಿ ಬೀಟ್ಸ್ ಬಿಗ್ ಎಫರ್ಟ್. ಸಣ್ಣ ಯೋಜನೆ ಮಾಡಿದರೂ ಪ್ರತಿದಿನ ಅನುಸರಿಸು, ಅದೇ ಯಶಸ್ಸಿನ ಚಾವಿ ಅಥವಾ ಕೀ. ಇನ್ನು ಮೂರನೇದಾಗಿ ಏನ್ ನೋಡುವ, ಅವಾಯ್ಡ್ ಡಿಸ್ಟ್ರಾಕ್ಷನ್. ನೋಡಿ, ಇಲ್ಲಿ ಮೊಬೈಲ್ ಏನೋ ಪಿಕ್ಚರ್ ಇದೆ, ಅವಾಯ್ಡ್ ಮಾಡ್ಬೇಕಂತ ಆ ತರ ಇದೆ. ಅಲೆಯಾಟ ತಪ್ಪಿಸಿ, ಅಂದರೆ ನಮ್ಮ ಗಮನ ಬೇರೆ ಕಡೆ ಹೋಗುವುದನ್ನು ತಪ್ಪಿಸಬೇಕಾಗ್ತದೆ. ಕೀಪ್ ಯುವರ್ ಫೋನ್ ಅವೇ ವೈಲ್ ಸ್ಟಡಿಂಗ್, ಅಂದ್ರೆ ನಮ್ಮ ಮೊಬೈಲ್ ಅನ್ನು ದೂರ ಇಡ್ಬೇಕಂತೆ ಓದುವಾಗ. ಫೋಕಸ್ ಯುವರ್ ಸೂಪರ್ ಪವರ್, ಓದುತ್ತಿರುವಾಗ ಫೋನ್ ನಿಂದ ದೂರವಿರು, ಏಕೆಂದರೆ ಏಕಾಗ್ರತೆ ನಿನ್ನ ಸೂಪರ್ ಪವರ್. ಗಮನವಿಟ್ಟು ಓದಲು ಏಕಾಗ್ರತೆ ಅತ್ಯಗತ್ಯ ಅಂತ ಮೂರನೇ ಪಾಯಿಂಟ್ ಅಲ್ಲಿ ಇಲ್ಲಿದೆ. ಇನ್ನು ನಾಲ್ಕನೇದಾಗಿ ಅಂಡರ್ಸ್ಟ್ಯಾಂಡ್, ಡೋಂಟ್ ಮೆಮೊರೈಸ್, ಅರ್ಥ ಮಾಡಿಕೊಳ್ಳು, ಕೇವಲ ಬಾಯಿ ಪಾಠ ಮಾಡಬೇಡ, ಇದನ್ನು ಕಣ್ಮರೆ ಮಾಡಬೇಡ. ಏನೋ ತಪ್ಪಾಗಿದೆ ಚಾಟ್ ಜಿಪಿಟಿ ಹತ್ರ. ಸೊ ಬಾಯಿ ಪಾಠ ಮಾಡುವುದು ಬೇಡ. ನಾವು ಅಂದ್ರೆ ಏನು ಓದುತ್ತಿದ್ದೇವೆ ಅಂತ ಅರ್ಥ ಮಾಡಿಕೊಳ್ಳೋದು ಉತ್ತಮ ಅಂತ ಹೇಳ್ತದೆ. ವೆನ್ ಯು ಅಂಡರ್ಸ್ಟ್ಯಾಂಡ್ ಯು ರಿಮೆಂಬರ್ ಫಾರ್ ಎವರ್, ಅಂದ್ರೆ ಅರ್ಥ ಮಾಡಿಕೊಂಡರೆ ಮರೆತು ಹೋಗಲ್ಲ, ಅದೇ ನಿಜವಾದ ಓದು ಅಂತ ಹೇಳ್ತಿದೆ. ಇನ್ನು ಐದನೇದಾಗಿ ಸ್ಟೇ ಹೆಲ್ತಿ, ಆರೋಗ್ಯವನ್ನು ಕಾಪಾಡೋದು. ಈಟ್ ವೆಲ್, ಸ್ಲೀಪ್ ವೆಲ್ ಅಂಡ್ ಟೇಕ್ ಶಾರ್ಟ್ ಬ್ರೇಕ್ಸ್. ಒಳ್ಳೆ ಆಹಾರ ತಿನ್ನು, ಸರಿಯಾಗಿ ನಿದ್ರೆ ಮಾಡು, ಮಧ್ಯೆ ಮಧ್ಯೆ ವಿಶ್ರಾಂತಿ ತೆಗೆದುಕೋ. ಇನ್ನು ಆರನೇದಾಗಿ ಲರ್ನ್ ವಿತ್ ಫ್ರೆಂಡ್ಸ್. ಇದು ಕೆಲವರಿಗೂ ಉಪಯೋಗ ಆಗಬಹುದು, ಮತ್ತೆ ಕೆಲವರಿಗೂ ಉಪಯೋಗ ಕೂಡ ಆಗ್ಲಿಕ್ಕಿಲ್ಲ ನನ್ನ ಪ್ರಕಾರ. ಅಂದ್ರೆ ಕೆಲವರು ಏಕಾಂತವಾಗಿ ಅತ್ಯಂತ ಏಕಾಗ್ರತೆಯಿಂದ ಓದಬಹುದಾಗಿದೆ, ಮತ್ತೆ ಕೆಲವರು ಎಲ್ಲರ ಜೊತೆ ಅಂದ್ರೆ ಫ್ರೆಂಡ್ಸ್ ಜೊತೆ ಓದಿದ್ರೆ ಕಲಿಕೆ ಆನಂದಕರವಾಗುತ್ತದೆ ಮತ್ತು ನೆನಪು ಬೇಗ ಆಗುತ್ತದೆ ಅಂತ ಹೇಳ್ತದೆ. ಸೊ 7ನೇ ಪಾಯಿಂಟ್ ನೋಡುವ, ಟೇಕ್ ಕೇರ್ ಆಫ್ ಯುವರ್ ಮೈಂಡ್, ಮನಸ್ಸು ಶಾಂತವಾಗಿರಲಿ. ಮೆಡಿಟೇಟ್, ಲಿಸನ್ ಟು ಮ್ಯೂಸಿಕ್ ಆರ್ ಗೋ ಫಾರ್ ವಾಕ್. ಎ ಕಾಮ್ ಮೈಂಡ್ ಲರ್ನ್ಸ್ ಫಾಸ್ಟರ್. ಅಂದ್ರೆ ಧ್ಯಾನ ಮಾಡು, ಸಂಗೀತ ಕೇಳು, ಸ್ವಲ್ಪ ನಡೆಯುವುದು ಕೂಡ ಶಾಂತ ಮನಸ್ಸು ಹೆಚ್ಚು ಕಳೆಯುತ್ತೆ. 8ನೇದಾಗಿ ರಿವೈಸ್ ರೆಗ್ಯುಲರ್ಲಿ, ನಿಯಮಿತವಾಗಿ ಪುನರಾವರ್ತನೆ ಮಾಡಿ. ಡೋಂಟ್ ವೈಟ್ ಟಿಲ್ ಎಕ್ಸಾಮ್ಸ್, ರಿವೈಸ್ ಎ ಲಿಟ್ಲ್ ಎವ್ರಿ ಡೇ. ಸ್ವಲ್ಪ ಸ್ವಲ್ಪ ನಾವು ಓದಿದ್ದನ್ನು ರಿವಿಷನ್ ಮಾಡ್ತಾ ಇರ್ಬೇಕಂತ ಹೇಳ್ತಿದೆ. ಇದು ಖಂಡಿತವಾಗಿ ಹೌದು ಇದು. ಇನ್ನು 9ನೇದಾಗಿ ಆಸ್ಕ್ ಕ್ವಶನ್ಸ್, ಅಂದ್ರೆ ಪ್ರಶ್ನೆ ಕೇಳುದು. ನೆವರ್ ಫೀಲ್ ಶೈ ಟು ಆಸ್ಕ್, ಕ್ಯೂರಿಯಾಸಿಟಿ ಕ್ರಿಯೇಟ್ಸ್ ಜೀನಿಯಸ್. ಪ್ರಶ್ನೆ ಕೇಳುವುದರಲ್ಲಿ ನಾಚಿಕೆ ಬೇಡ, ಕುತೂಹಲವೇ ಪ್ರತಿಭೆಯ ಮೂಲ ಅಂತ ಹೇಳ್ತಿದೆ ಚಾಟ್ ಜಿಪಿಟಿ. ಖಂಡಿತವಾಗಿಯೂ. ಇನ್ನು 10ನೇದಾಗಿ ನೋಡುವ ಏನಿದೆ, ಸ್ಟಾರ್ ಏನಿದೆ, ಬಿಲೀವ್ ಇನ್ ಯುವರ್ ಸೆಲ್ಫ್, ನಿನ್ನ ಮೇಲೆಯೇ ನಂಬಿಕೆ ಇಟ್ಟುಕೋ. ಯು ಆರ್ ಕೇಪಬಲ್ ಆಫ್ ಅಮೇಜಿಂಗ್ ಥಿಂಗ್ಸ್, ಜಸ್ಟ್ ಬಿಲೀವ್ ಅಂಡ್ ಕೀಪ್ ಗೋಯಿಂಗ್. ನೀನು ಅದ್ಭುತ ಕೆಲಸ ಮಾಡಲು ಸಮರ್ಥ, ನಿನ್ನ ಮೇಲೆ ನಂಬಿಕೆ ಇಟ್ಟು ಮುಂದುವರಿಸು. ನೋಡಿ, ಇದು 10 ಪಾಯಿಂಟ್ಸ್ ಇದೆ. ಇನ್ನು ಕೊನೆಗೆ ಎಂಡಿಂಗ್ ಲೈನ್ ಏನಿದೆ ನೋಡುವ, ರಿಮೆಂಬರ್ ಸ್ಟೂಡೆಂಟ್ಸ್, ಸಕ್ಸಸ್ ಇಸ್ ನಾಟ್ ಲಕ್, ಇಟ್ಸ್ ಯುವರ್ ಡೈಲಿ ಹ್ಯಾಬಿಟ್. ಸ್ಟೇ ಪಾಸಿಟಿವ್, keep learning and shine bright.
ಅಂದ್ರೆ ಇದರ ಅರ್ಥ ಯಶಸ್ಸು ಅದೃಷ್ಟವಲ್ಲ, ಅದು ನಿನ್ನ ದಿನನಿತ್ಯದ ಅಭ್ಯಾಸ, ಹರ್ಷದಿಂದ ಕಲಿತು ಬೆಳಕು ತರು. ಸೊ ಇಷ್ಟು ನನಗೆ ಒಂದು 10 ಪಾಯಿಂಟ್ಸ್ ಅನ್ನು ಬರೆದು ಕೊಟ್ಟಿದ್ದೆ ಸ್ಟೂಡೆಂಟ್ ಅವರಿಗೆ.